ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಭಾರತ ಮತ್ತು ಐರ್ಲೆಂಡ್ ನಡುವೆ ನಡೆದಂಥ T20 ಸರಣಿ, 2 T20 ಪಂದ್ಯಗಳು ನಡೀತು. ಆಲ್ರೆಡಿ ಒಂದು ಪಂದ್ಯವನ್ನು ಭಾರತ ಸೋತಿತ್ತು. ನಿನ್ನೆ ನಡೆದಂತಹ ಇನ್ನೊಂದು ಪಂದ್ಯ ಅದರಲ್ಲಿ 1 ರನ್ನಿಂದ ಸೋತಿದೆ. ಅಂದರೆ ಐರ್ಲೆಂಡ್ 1 ರನ್ನಿಂದ ಗೆಲುವನ್ನು ದಾಖಲಿಸಿತು. ಒಂದು ರೋಚಕವಾದಂತಹ ಹಣಾಹಣಿ ಖಂಡಿತವಾಗ್ಲೂ ಇದ್ರೂ ಕೂಡ ಐರ್ಲೆಂಡ್ ಮೇಲೆ ಭಾರತ 2 ಪಂದ್ಯಗಳನ್ನು ಸೋತು ಸೀರೀಸನ್ನು ಐರ್ಲೆಂಡ್ 2-0 ಲೀಡ್ನಿಂದ ಕೈವಶ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಾರತೀಯರೆಲ್ಲರೂ ಕೂಡ ನಿರಾಸೆ ಪಡಬೇಕಾದಂಥ ಒಂದು ವಿಚಾರ. ಜೊತೆಗೆ ಈ ಸೆಲೆಕ್ಷನ್ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇವೆ. ಸರಿಯಾದಂಥ ತಂಡವನ್ನು ಸೆಲೆಕ್ಟ್ ಮಾಡಲಿಲ್ಲ, ಇನ್ಫಾರ್ಮ್ ಬ್ಯಾಟರ್ಗಳು, ಇನ್ಫಾರ್ಮ್ ಬೌಲರ್ಸ್ ಇದ್ರೂ ಕೂಡ ಫಾರ್ಮ್ನಲ್ಲಿ ಇಲ್ಲದೆ ಇರುವಂಥವ್ರನ್ನೆಲ್ಲರೂ ಕೂಡ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋದರು. ಸೊ ಹಾಗಾಗಿ ಈ ಥರದೊಂದು ರಿಸಲ್ಟ್ ಬಂದಿದೆ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಬೇಸರ ಅಂತೂ ವ್ಯಕ್ತವಾಗ್ತಾನೆ ಇದೆ. ದಟ್ ಈಸ್ ಸೆಕೆಂಡ್ರಿ. ಅಥವಾ ಐರ್ಲೆಂಡ್ ಅಂತ ಹೇಳಿ ತುಂಬ ಈಸಿಯಾಗಿ ಪರಿಗಣಿಸಿದ್ರ, ಭಾರತ ತುಂಬ ಚೆನ್ನಾಗಿ ಆಡುವಂತಹ ತಂಡ, ಸೊ ಐರ್ಲೆಂಡ್ ಮೇಲೆ ಆರಾಮವಾಗಿ ಗೆಲ್ಲಬಹುದು ಅನ್ನುವಂಥದ್ದನ್ನು ಈಸಿಯಾಗಿ ತಗೊಳ್ತಾ ಓವರ್ ಕಾನ್ಫಿಡೆಂಟ್ ಆದ್ರ ನಮ್ಮ ಆಟಗಾರರು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳು ಆರಂಭವಾಗ್ತವೆ. ಇದೆಲ್ಲವೂ ಒಂದು ಕಡೆ. ನಿನ್ನೆ ನಡೆದಂಥ ಒಂದು ಪಂದ್ಯ ಏನಿತ್ತು, ಸೊ ನಿನ್ನೆ ನಡೆದಂಥ ಒಂದು ಪಂದ್ಯದಲ್ಲಿ ಭಾರತ ಸೋಲನ್ನು ಅನುಭವಿಸ್ತು, ಐರ್ಲೆಂಡ್ 1 ರನ್ನಿಂದ ಗೆಲುವನ್ನು ದಾಖಲಿಸ್ತು. ಸೊ ಇಡೀ ಭಾರತೀಯರ ಮನಸ್ಸಿನಲ್ಲಿ ಒಂದು ಬೇಸರ ಅಂತೂ ಮನೆ ಮಾಡಿತ್ತು. ಅಯ್ಯೋ, ಭಾರತ ಸೀರೀಸನ್ನು ಸೋಲ್ತಲ್ಲ, ಮ್ಯಾಚನ್ನು ಸೋಲ್ತಲ್ಲ ಅಂತೇಳಿ. ಬಟ್ ಭಾರತದ ಒಂದು ಫ್ಯಾಮಿಲಿಯಲ್ಲಿ ಮಾತ್ರ ಒಂದು ರೀತಿ ಮಿಕ್ಸ್ಡ್ ರೆಸ್ಪಾನ್ಸ್ ಇತ್ತು. ಅಂದರೆ ಸಿಹಿ ಕಹಿ ಎರಡರ ಅನುಭವ. ಅವರಿಗೆ ಭಾರತ ಸೋಲ್ತಲ್ಲ ಅನ್ನುವಂಥ ಒಂದು ಬೇಸರ ಇದ್ರೂ ಕೂಡ ಇನ್ನೊಂದು ಕಡೆ ಆ ಭಾರತದ ಸೋಲಿಗೆ ನಮ್ಮ ಮನೆ ಮಗ ಕಾರಣನಾದ್ನಲ್ಲ, ನಮ್ಮ ಮನೆ ಮಗ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ನಲ್ಲ ಅನ್ನುವಂಥ ಒಂದು ಖುಷಿ. ಆ ರೀತಿಯಾದಂಥ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ನೋಡೋದಕ್ಕೆ ಸಿಕ್ತು. ಅದು ಯಾಕೆ ಅನ್ನುವಂಥದ್ದನ್ನು ನಿಮಗೆ ನಾನು ಮುಂದೆ ಹೇಳ್ತೇನೆ. ಸೊ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತದಲ್ಲಿ ಹುಟ್ಟಿರುವಂಥವ್ರು ಅಥವಾ ಭಾರತದ ಮೂಲದವರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರ ತಂಡದಲ್ಲಿ ಆಡ್ತಾ ಇರುವಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗ ನ್ಯೂಜಿಲೆಂಡ್ನಲ್ಲಿ ಸಚಿನ್ ರವೀಂದ್ರ ಆಗಿರಲಿ, ಅಥವಾ ಅದೇ ನ್ಯೂಜಿಲೆಂಡ್ನಲ್ಲಿ ಆಡುವಂಥ ಏಜಾಜ್ ಪಟೇಲ್ ಆಗಿರಲಿ, ಅಥವಾ ಸೌತ್ ಆಫ್ರಿಕಾ ಟೀಮ್ನಲ್ಲಿ ಆಡುವಂತಹ ಕೇಶವ್ ಮಹಾರಾಜ್ ಅವರ ಜೊತೆಗೆ USA ಟೀಮ್ನಲ್ಲಿ ಆಡುವಂತಹ ಮೊನಾಂಕ್ ಪಟೇಲ್, ಅಥವಾ ಇವರೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ನೆನಪೇ ಇದೆ. ಸೊ ಭಾರತ ಮೂಲದವರು ಅಥವಾ ಅವರ ಪೂರ್ವಜರಾದರೂ ಭಾರತದವರು ಇದ್ದಾರೆ, ಬಟ್ ಬೇರೆ ರಾಷ್ಟ್ರಗಳಲ್ಲಿ ಆಡ್ತಾ ಇದ್ದಾರೆ. ಸೊ ಇದೇ ಒಂದು ಸರಣಿಗೆ ಈಗ ಮತ್ತೊಂದು ಹೆಸರು ಸೇರ್ಪಡೆ ಆಗಿರುವಂಥದ್ದು, ಅದು ಜೈ ಮುಂದ್ರಾ. ಎಸ್, ಐರ್ಲೆಂಡ್ನ ಒಬ್ಬ ಆಟಗಾರ ಜೈ ಮುಂದ್ರಾ, ಈತ ಕೂಡ ಭಾರತ ಮೂಲದವನು. ಸೊ ಹಾಗಾಗಿನೇ ನಾನು ಆಗಲೇ ನಿಮಗೆ ಹೇಳಿದೆ, ಐರ್ಲೆಂಡ್ ಇಲ್ಲಿ ಗೆದ್ದರೂ ಕೂಡ ಆ ಒಂದು ಫ್ಯಾಮಿಲಿ, ಅಂದರೆ ಜೈ ಮುಂದ್ರಾ ಅವರ ಒಂದು ಫ್ಯಾಮಿಲಿಯಲ್ಲಿ ಆ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ಇತ್ತು. ಖಂಡಿತವಾಗ್ಲೂ ಅವರಿಗೆ ಭಾರತ ಸೋಲ್ತಲ್ಲ ಅನ್ನುವಂಥ ಒಂದು ನೋವಿದ್ರೂ ಕೂಡ ಜೈ ಮುಂದ್ರಾ ನಮ್ಮ ಮನೆ ಮಗ ಅತ್ಯುತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡಿ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅನ್ನುವಂಥ ಒಂದು ಖುಷಿ ಇದ್ದೇ ಇತ್ತು. ಸೊ ಜೈ ಮುಂದ್ರಾ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆತ ಎಲ್ಲಿಯವನು, ಹೇಗೆ ಆತ ಐರ್ಲೆಂಡ್ ಟೀಮಿಗೆ ಆಡ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆನೂ ನಿಮಗೆ ನಾನಿವತ್ತು ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ನಡೆದಂಥ ಒಂದು ಪಂದ್ಯದ ಒಂದು ಕ್ವಿಕ್ ರೀಕ್ಯಾಪ್. ಐರ್ಲೆಂಡ್ ಮತ್ತು ಇಂಡಿಯಾ ನಡುವೆ ನಡೆದಂಥ ಒಂದು ಪಂದ್ಯ. ಎರಡನೇ ಲಾಸ್ ಭಾರತ ತಂಡಕ್ಕೆ. ಅಫ್ಕೋರ್ಸ್ ಐರ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡ್ತು, 154 ರನ್ಗಳನ್ನು ಗಳಿಸ್ತು, 8 ವಿಕೆಟ್ಗಳನ್ನು ಕಳೆದುಕೊಳ್ತು. ಭಾರತೀಯ ಬೌಲರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ರು, ಬಟ್ ನಮ್ಮ ಭಾರತೀಯ ಬ್ಯಾಟರ್ಗಳಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಸೊ ಕೊನೆಯ ಬಾಲ್ನಲ್ಲಿ ಸಿಕ್ಸರ್ ಬಾರಿಸಿದ್ರು ಕೂಡ ಗಳಿಸಿದ್ದು ಕೇವಲ 153 ರನ್. ಕೊನೆಗೆ 9 ವಿಕೆಟ್ ಹೋಗಿತ್ತು, ಓವರ್ ಕೂಡ ಮುಕ್ತಾಯವಾಗಿತ್ತು. ಸೊ ಹಾಗಾಗಿ ಐರ್ಲೆಂಡ್ ಒಂದು ರೋಚಕ ಜಯ 1 ರನ್ನಿಂದ ದಾಖಲು ಮಾಡ್ತು. ಸೊ ಅಲ್ಲಿಗೆ ಸೀರೀಸ್ ಕೂಡ ಕೈವಶ ಮಾಡ್ಕೊಳ್ತು, 2-0 ಲೀಡ್ನಿಂದ ಸೀರೀಸ್ ಕೈವಶ ಮಾಡ್ಕೊಳ್ತು. ಅದೇ ಮೊದಲನೇ ಮ್ಯಾಚಲ್ಲೂ ಕೂಡ ಭಾರತೀಯ ಆಟಗಾರರು ಒಂದು ಬ್ಯಾಟ್ ಪರ್ಫಾರ್ಮೆನ್ಸ್ ಮುಂದುವರೆದಿತ್ತು. ನೋಡಿ, ಐರ್ಲೆಂಡ್ 182 ರನ್ಗಳನ್ನು ಗಳಿಸಿದ್ರೆ ಭಾರತ ಇನ್ ರಿಟರ್ನ್ ಗಳಿಸಿದ್ದು 148. ಅದು ಆಲ್ಔಟ್ ಆಯಿತು. ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ನೆಲಕಚ್ಚಿ ಆಡೋದ್ರಲ್ಲಿ ವಿಫಲರಾದರು. 34 ರನ್ಗಳಿಂದ ಐರ್ಲೆಂಡ್ ವಿರುದ್ಧ ಭಾರತ ತಂಡ ಸೋಲನ್ನು ಅನುಭವಿಸಿತು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಿನ ಒಂದು ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಐರ್ಲೆಂಡ್ನ ಲೆಫ್ಟ್ ಆರ್ಮ್ ಪೇಸರ್ ಜೈ ಮುಂದ್ರಾ ಪರ್ಫಾರ್ಮೆನ್ಸ್. ಯಾಕಂದರೆ ಜೈ ಮುಂದ್ರಾ ಅವರು 29 ವರ್ಷದ ಆಟಗಾರ, ಡೆಬ್ಯೂ ಮಾಡ್ತಾ ಇದ್ದಾರೆ. ಭಾರತದ ವಿರುದ್ಧನೇ ಡೆಬ್ಯೂ ಮಾಡ್ತಾ ಇರುವಂತಹ ಜೈ ಮುಂದ್ರಾ ಪ್ಲೇಯರ್ ಆಫ್ ದ ಮ್ಯಾಚ್, ನೆನ್ನೆ ನಡೆದಂಥ ಒಂದು 2ನೇ ಪಂದ್ಯ, ಜೊತೆಗೆ ಪ್ಲೇಯರ್ ಆಫ್ ದ ಸೀರೀಸ್ ಪ್ರಶಸ್ತಿಗೆ ಅವರು ಭಾಜನರಾದರು. ಮೊದಲನೇ ಮ್ಯಾಚ್ನಲ್ಲಿ 4 ಓವರ್ ಮಾಡಿದ್ರು, 2 ಪ್ರಮುಖ ವಿಕೆಟ್ಗಳನ್ನು ಪಡೆದುಕೊಂಡ್ರು, 25 ರನ್ಗಳನ್ನು ನೀಡಿದರು. ಫಸ್ಟ್ ಇಂಟರ್ನ್ಯಾಷನಲ್ ವಿಕೆಟ್ ಅಂತ ಹೇಳಿ ಅವ್ರು ಪಡ್ಕೊಂಡಿದ್ದು ಸಂಜು ಸ್ಯಾಮ್ಸನ್ ಅಂತ ಒಬ್ಬ ಬೆಸ್ಟ್ ಬ್ಯಾಟರ್ನದ್ದು. ಬೌಲ್ಡ್ ಔಟ್ ಮಾಡಿದ್ರು, ಕೇವಲ 5 ರನ್ ಗಳಿಸಿದ್ದಾಗ ಸಂಜು ಸ್ಯಾಮ್ಸನ್ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಅಲ್ಲಿಗೆ ಜೈ ಮುಂದ್ರಾ ಮೊದಲ ಇಂಟರ್ನ್ಯಾಷನಲ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಇನ್ನು ಸೆಕೆಂಡ್ ವಿಕೆಟ್ ಸಿಕ್ಕಿದ್ದು ಶಿವಮ್ ದುಬೆ ಅವರ ಒಂದು ವಿಕೆಟ್. ಕಾಟನ್ ಬೌಲ್ಡ್ ಮಾಡಿದ್ರು, ತಮ್ಮದೇ ಬೌಲಿಂಗ್ನಲ್ಲಿ ತಾವೇ ಕ್ಯಾಚ್ ತಗೊಂಡ್ರು, 25 ರನ್ ಗಳಿಸಿದ್ದಾಗ ಶಿವಮ್ ದುಬೆ ಕೂಡ ಔಟ್ ಆದರು. ಅಂದರೆ ಇಬ್ಬರು ಸೆಟಲ್ ಆಗ್ತಾರೆ ಬ್ಯಾಟ್ಸ್ಮನ್ಗಳು ಅಂತ ಹೇಳಿ ಇದ್ದಂಥ ಒಂದು ಬ್ಯಾಟರ್ಗಳನ್ನೇ ಪೆವಿಲಿಯನ್ಗೆ ಕಳಿಸಿ ಮಿಂಚಿದ್ರು ಜೈ ಮುಂದ್ರಾ. ಇನ್ನು 2ನೇ ಮ್ಯಾಚ್ ನೆನ್ನೆ ನಡೆದಂಥ ಒಂದು ಪಂದ್ಯದಲ್ಲಿ ಕೂಡ 4 ಓವರ್ಗಳನ್ನು ಗಳಿಸಿದ್ರು, 32 ರನ್ ಕೊಟ್ಟರು ಕೂಡ 3 ಪ್ರಮುಖ ವಿಕೆಟ್ಗಳನ್ನು ಪಡೆದುಕೊಂಡ್ರು ಜೈ ಮುಂದ್ರಾ. ಒನ್ಸ್ ಅಗೇನ್ ಮೊದಲ ವಿಕೆಟ್ ಬಿದ್ದಿದ್ದು ಸಂಜು ಸ್ಯಾಮ್ಸನ್, LBW ಬಲೆಗೆ ಬಿದ್ದರು. ಫಸ್ಟ್ ಓವರ್ನಲ್ಲೇ ಮೊದಲ ಬಾಲ್ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು ಸಂಜು ಸ್ಯಾಮ್ಸನ್. 2ನೇ ವಿಕೆಟ್ ಸಿಕ್ಕಿದ್ದು ಅದೇ ಓವರ್ನಲ್ಲಿ 4ನೇ ಬಾಲ್ ಮಾಡಿದಂತಹ ಜೈ ಮುಂದ್ರಾ ಅಭಿಷೇಕ್ ಶರ್ಮಾ ಅವರನ್ನು ಔಟ್ ಮಾಡಿದ್ರು.
ಮ್ಯಾಟ್ ಹಾಲರ್ಡ್ ತೆಗೆದುಕೊಂಡಂತಹ ಅದ್ಭುತವಾದಂತಹ ಕ್ಯಾಚ್ಗೆ ಅವರು ಬಲಿಯಾದರು. ಸೊ ಮೊದಲನೇ ಓವರ್ನಲ್ಲೇ 2 ವಿಕೆಟ್ಗಳನ್ನು ಪಡೆದುಕೊಂಡಂತಹ ಜಯಮುಂದ್ರಾ. ನೆಕ್ಸ್ಟ್ 3ನೇ ವಿಕೆಟ್ ಅವರಿಗೆ ಸಿಕ್ಕಿದ್ದು. ನೆಕ್ಸ್ಟ್ ಓವರ್ ಮಾಡೋದಕ್ಕೆ ಬರ್ತಾರೆ. ಆ ನೆಕ್ಸ್ಟ್ ಓವರ್ನಲ್ಲಿ 4ನೇ ಬಾಲ್ನಲ್ಲೇ ಶ್ರೇಯಸ್ ಅಯ್ಯರ್ ಅವರೊಂದು ವಿಕೆಟ್ ಅನ್ನು ಪಡೆದ್ರು. ಇದು ಕೂಡ ಬೋಲ್ಡ್ ಔಟ್. ಸೊ 3 ಪ್ರಮುಖ ವಿಕೆಟ್ಗಳನ್ನು ಪೆವಿಲಿಯನ್ಗೆ ಕಳಿಸುವ ಮೂಲಕ ಜಯಮುಂದ್ರಾ ಮಿಂಚಿಬಿಟ್ರು. ಅಂದ್ರೆ ಎಲ್ಲಿ ಭಾರತೀಯ ಬೌಲರ್ಸ್ ಒಳ್ಳೆ ಪ್ರದರ್ಶನವನ್ನು ನೀಡಿ 154 ರನ್ಗಳಿಗೆ ಕಟ್ ಹಾಕಿದ್ರು, ಇನ್ ರಿಟರ್ನ್ ಐರ್ಲೆಂಡ್ ಬೌಲರ್ಗಳು ಕೂಡ ಅತ್ಯುತ್ತಮವಾದಂತಹ ಒಂದು ದಾಳಿ ಸಂಘಟಿಸಿದ್ರು. ಅದರಲ್ಲೂ ಕೂಡ ಜಯಮುಂದ್ರಾ ಲೆಫ್ಟ್ ಆರ್ಮ್ ಪೇಸರ್ ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ರು. ಖುಷಿಯಾಗುವಂತ ವಿಚಾರ ಅಂದ್ರೆ ಜಯಮುಂದ್ರಾ ಇಸ್ ಫ್ರಮ್ ಇಂಡಿಯಾ. ಬಟ್ ಅಫ್ಕೋರ್ಸ್ ಈಗ ಅವರು ಐರ್ಲೆಂಡ್ನ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ, ಐರ್ಲೆಂಡಿಗೆ ಆಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರ ಪೂರ್ವಜರು ಅಥವಾ ಅವರು ಹುಟ್ಟಿ ಬೆಳೆದಿದ್ದು ಕೂಡ ಭಾರತದ ರಾಜಸ್ಥಾನ. ಸೊ ರಾಜಸ್ಥಾನದಿಂದ ಸುಮಾರು 100 ಕಿಲೋಮೀಟರ್ ದೂರ ಇರುವಂತಹ, ಅಂದರೆ ಸಿಟಿ ಸೆಂಟರ್ನಿಂದ ದೂರ ಇರುವಂತಹ ಟಾಂಕ್ ಅನ್ನುವಂಥ ಒಂದು ಪ್ರದೇಶ. ಆ ಟಾಂಕ್ನಲ್ಲಿ ಜನಿಸಿದಂತಹ ಜಯಮುಂದ್ರಾ 16 ವರ್ಷ ಆಗಿದ್ದಾಗಲೇ ಇವರು ಕ್ರಿಕೆಟ್ ಜಗತ್ತಿಗೆ ಪದಾರ್ಪಣೆಯನ್ನು ಮಾಡ್ತಾರೆ. ಬಟ್ ನೋಡಿ ಯಾವ ರೀತಿಯಾಗಿ ಬದಲಾವಣೆಗಳಿರುತ್ತೆ ಅಂತೇಳಿ. ಒಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿ ಅವರು ಆ್ಯಕ್ಚುಲಿ ತಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡಿದ್ದು. ಒಬ್ಬ ಟಾಪ್ ಆರ್ಡರ್ ಬ್ಯಾಟರ್ ಜೊತೆಗೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿ ತಮ್ಮ ಕರಿಯರನ್ನು ಶುರು ಮಾಡ್ತಾರೆ. ಬಟ್ ಅವರ ತಂದೆಗೊಂದು ಆಸೆ ಇತ್ತು, ಕ್ರಿಕೆಟಿಗ ಆಗಬೇಕು ಅನ್ನುವಂಥದ್ದಿದ್ರು ಕೂಡ ಮೊದಲು ಎಜುಕೇಷನನ್ನು ಕಂಪ್ಲೀಟ್ ಮಾಡಬೇಕು, ಮೊದಲು ನೀನು ಡಿಗ್ರಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಅವರ ತಂದೆ ಸಾಕಷ್ಟು ಒತ್ತಡವನ್ನು ಜಯಮುಂದ್ರಾ ಮೇಲೆ ಹಾಕಿದ್ರು. ಸೊ ಹಾಗಾಗಿ ತಮ್ಮ ಕ್ರಿಕೆಟಿಂಗ್ ಕರಿಯರ್ಗೆ ಬ್ರೇಕ್ ಕೊಟ್ಟು ನಂತರ ಅವರು ತಮ್ಮ ಸ್ಟಡೀಸ್ ಕಡೆ ಗಮನ ಕೊಡ್ತಾರೆ. ಇನ್ಫ್ಯಾಕ್ಟ್ ರಾಜಸ್ಥಾನ್ ಅಂಡರ್ 14ಗೂ ಕೂಡ ಆಡ್ತಾರೆ. ಅದಾದ ನಂತರ ಒಂದು ಬ್ರೇಕ್ ತೊಗೊಂಡು ಸ್ಪೋರ್ಟ್ಸ್ನಿಂದ ಮತ್ತೆ ಅವರು ಕ್ಲಾಸ್ ರೂಮ್ ಸೇರ್ಕೊಳ್ತಾರೆ. ಕ್ಲಾಸ್ ರೂಮ್ ಹೋಗಿ ತಮ್ಮ ಸ್ಕೂಲ್ ಸ್ಟಡೀಸನ್ನೆಲ್ಲ ಮುಗಿಸಿ ನಂತರ ಕಾಲೇಜಿಗೆ ಬರ್ತಾರೆ. ಕಾಲೇಜಿಗೆ ಬಂದ ಮೇಲೂ ಕೂಡ ಅವರಿಗೆ ಕ್ರಿಕೆಟ್ ಅವರಿಂದ ಹೋಗಿರಲ್ಲ. ಸೊ ಹಾಗಾಗಿ ಆ ಪ್ಯಾಷನ್ ಇದ್ದೇ ಇರುತ್ತೆ. ಸೊ ಮತ್ತೆ ಸ್ಲೋ ಆಗಿ ತಮ್ಮ ಕ್ರಿಕೆಟಿಂಗ್ ಕರಿಯರನ್ನು ಆರಂಭಿಸ್ತಾರೆ. ಬಟ್ ಈ ಸರಿ ನೋಡಿ ಬದಲಾವಣೆ. ಯಾರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿದ್ರು, ಈಗ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್ ಆಗಿ ಅವರು ಹೊರಹೊಮ್ತಾರೆ. ಸೊ ಅಲ್ಲೇ ತಮ್ಮ ಟ್ರೈನಿಂಗನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಒಳ್ಳೆ ಬ್ಯಾಟರ್ ಕೂಡ ಆಗಿರ್ತಾರೆ. ಬಟ್ ಅದನ್ನು ಮತ್ತೆ ಕರಿಯರನ್ನು ಪರ್ಸ್ಯೂ ಮಾಡೋದಲ್ಲ ಮುಂದಕ್ಕೆ. ಯಾಕಂದರೆ ಅವರ ತಂದೆ ಹೇಳಿದಂಥ ಒಂದು ಮಾತು, ಇಲ್ಲ ಮೊದಲು ಎಜುಕೇಷನ್ ಫಸ್ಟ್ ಅನ್ನುವಂಥದ್ದು, ಅದನ್ನು ಬಹಳವಾಗಿ ನಂಬಿದ್ರು ಜಯಮುಂದ್ರಾ ಕೂಡ. ಸೊ ಹಾಗಾಗಿ ಒಂದು ಸ್ಟೂಡೆಂಟ್ ವೀಸಾ ತಗೊಂಡು ಅವರು ಐರ್ಲೆಂಡಿಗೆ ಹೋಗ್ತಾರೆ. ಐರ್ಲೆಂಡಿಗೆ ಹೋಗಿ ಅಲ್ಲಿ 2021ರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡ್ತಾರೆ. ಸೈಮಲ್ಟೇನಿಯಸ್ಲಿ ತಮ್ಮ ಕ್ರಿಕೆಟಿಂಗ್ ಕರಿಯರನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅಲ್ಲಿನ ಕ್ಲಬ್ಗಳಿಗೆ ಆಡೋದು, ಆಗಾಗ ಫ್ರೀ ಟೈಮಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲೂ ನಾನೊಂದು ಕಾರ್ಪೊರೇಟ್ ಜಾಬ್ ಮಾಡಬೇಕು, 9 to 5 ಜಾಬ್ ಮಾಡಬೇಕು ಅನ್ನುವಂಥದ್ದು ಇಷ್ಟ ಇರಲ್ಲ. ಬಟ್ ಸ್ಟಿಲ್ ಒಂದು ಕ್ರಿಕೆಟಿಂಗ್ ಕರಿಯರನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥದ್ದಕ್ಕೆ ಹಣ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾರೆ. ಇಂಟೆಲ್ ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಕೆಲಸವನ್ನು ಕೂಡ ಮಾಡಿಕೊಂಡೇ ತಮ್ಮ ಒಂದು ಕ್ರಿಕೆಟಿಂಗ್ ಕರಿಯರ್ನ ಪರ್ಸ್ಯೂ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಕಂಟಿನ್ಯೂ ಮಾಡಿರ್ತಾರೆ ತಮ್ಮ ಜಾಬ್ ಜೊತೆಗೆ ಕ್ರಿಕೆಟ್ ಆಡೋದನ್ನು ಕೂಡ. ಸೊ ಹಾಗೆ ಆಡ್ತಾ ಲೇನ್ಸ್ಟರ್ ಅನ್ನುವಂಥ ಒಂದು ಕ್ರಿಕೆಟ್ ಕ್ಲಬ್ ಇದೆ. ಸೊ ಆ ಲೇನ್ಸ್ಟರ್ ಕ್ರಿಕೆಟ್ ಕ್ಲಬ್ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಓದುವಾಗಲೇ ಅವ್ರು ಕ್ಲಬ್ಬಿಗೆ ಜಾಯ್ನ್ ಆಗಿರ್ತಾರೆ. ಡಬ್ಲಿನ್ನಲ್ಲಿರುವಂಥ ಒಂದು ಯೂನಿವರ್ಸಿಟಿಲಿ ಓದ್ತಾನೆ ತಮ್ಮ ಕ್ರಿಕೆಟಿಂಗ್ ಕರಿಯರನ್ನು ಕೂಡ ಅವರು ಪರ್ಸ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಕಳೆದ ವರ್ಷ 2025ರಲ್ಲಿ ಅವರಿಗೆ ಐರ್ಲೆಂಡ್ ಸಿಟಿಸನ್ಶಿಪ್ ಸಿಗುತ್ತೆ. ಸೊ ಆಗ ಅಲ್ಲಿ ಕ್ಲಬ್ನಿಂದ ಆಡ್ತಿದ್ದಂಥವ್ರು ನೇರವಾಗಿ ತಮ್ಮ ರಾಷ್ಟ್ರವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಬಹುಶಃ ಪ್ರತಿಯೊಬ್ಬ ಕ್ರಿಕೆಟರ್ ಭಾರತದಲ್ಲಿ ಹುಟ್ಟಿ ತಾವು ಕ್ರಿಕೆಟರ್ ಆಗಬೇಕು ಅಂತೇಳಿ ಅಂದ್ಕೊಂಡಿರೋರಿಗೆ ಆಸೆ ಇರುತ್ತೆ, ನಾನು ಟೀಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು, ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡ್ಕೋಬೇಕು ಅಂತೇಳಿ. ಸಹಜವಾಗಿ ಜಯಮುಂದ್ರಾಗೂ ಕೂಡ ಒಂದು ಆಸೆ ಇದ್ದೇ ಇತ್ತು. ರಾಜಸ್ಥಾನ್ ಅಂಡರ್ 14ಗೆ ಆಡುವಾಗ ನಾನು ಕ್ರಿಕೆಟ್ ಟೀಮ್ ಇಂಡಿಯಾಗೆ ನಾನು ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿದ್ರು. ಬಟ್ ಆ ಆಸೆ ಅಂತೂ ಅವರಿಗೆ ಈಡೇರಲಿಲ್ಲ. ಬಟ್ ಕ್ರಿಕೆಟ್ ಕೈ ಬಿಟ್ಟಿಲ್ಲ. ನೋಡಿ, ಅವರು ಐರ್ಲೆಂಡ್ ತಂಡದಿಂದ ಡೆಬ್ಯೂಟೆಂಟ್ ಆಗಿ ಮೊನ್ನೆ ಮ್ಯಾಚಲ್ಲಿ ಆಡ್ತಾ ಇದ್ದಾರೆ. ಅದು ಭಾರತದ ವಿರುದ್ಧ. ಯಾವ ಭಾರತದಲ್ಲಿ ನಾನು ಕರಿಯರ್ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ರು, ಆ ಭಾರತದ ವಿರುದ್ಧನೇ ಮ್ಯಾಚ್ ಆಡುವ ಮೂಲಕ ತಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅವರ ತಾಯಿ ಕೂಡ ಇದರ ಬಗ್ಗೆ ಮಾತನಾಡಿದ್ರು. ಅವರ ತಂದೆಗೆ ಗಿರಿರಾಜ್ ಮುಂದ್ರಾ ಅವರಿಗೆ ಒಂದು ಕನಸಿತ್ತು, ಮೊದಲು ಸ್ಟಡೀಸನ್ನು ಕಂಪ್ಲೀಟ್ ಮಾಡಬೇಕು, ಅದಾದ ನಂತರ ಡಿಗ್ರಿ ಹೋಲ್ಡರ್ ಆಗಬೇಕು, ಡಿಗ್ರಿ ಆಗಿ ಬೇಕಾದ್ರೆ ಅವರು ಕ್ರಿಕೆಟಿಗೆ ಆಡಲಿ ಅನ್ನುವಂಥದ್ರ ಬಗ್ಗೆ ಅವರ ಆಸೆ ಇತ್ತು ಅನ್ನುವಂಥದ್ರ ಬಗ್ಗೆ ಅವರ ತಾಯಿ ಕೂಡ ಹೇಳ್ಕೊಂಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್ ಅಂತ ಹೇಳಿದ್ರೆ 2024ರಲ್ಲಿ ಜಯಮುಂದ್ರಾ ಅವರ ತಂದೆ ನಿಧನರಾಗಿದ್ದಾರೆ. ಸೊ ಮಗ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಡೆಬ್ಯೂ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅದು ಭಾರತದ ವಿರುದ್ಧ ಅತ್ಯುತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋದಕ್ಕೆ ಅವರ ತಂದೆಗೆ ಸಾಧ್ಯ ಆಗಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವರ ಆತ್ಮ ಖಂಡಿತವಾಗ್ಲೂ ಸಂತೋಷವನ್ನು ಪಟ್ಟಿರುತ್ತೆ. ಆ ಒಂದು ನೆಮ್ಮದಿ ಖಂಡಿತವಾಗ್ಲೂ ಅವರಿಗಿರುತ್ತೆ. ಜಯಮುಂದ್ರಾ ಅವ್ರಿಗೂ ಕೂಡ ಆ ಒಂದು ನೆಮ್ಮದಿ ಇದೆ. ನಾನು ನನ್ನ ತಂದೆಯ ಕನಸನ್ನು ಈಡೇರಿಸಿದ್ದೀನಿ, ನನ್ನ ಕನಸನ್ನು ನಾನು ಪರ್ಸ್ಯೂ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ಇದಿಷ್ಟು ಜಯಮುಂದ್ರಾ ಬಗೆಗಿನ ಮಾತು. ಅಫ್ಕೋರ್ಸ್ ಈ ಥರ ಸಾಕಷ್ಟು ಜನ ಆಟಗಾರರು ತಮ್ಮ ದೇಶದಲ್ಲಿ ಅವಕಾಶ ಸಿಗದಲೇ ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶದಿಂದ ಆಡ್ತಾ ಇರುವಂಥ ಸಾಕಷ್ಟು ಜನ ಆಟಗಾರರಿದ್ದಾರೆ. ಅಫ್ಕೋರ್ಸ್ ಆಟ ಅನ್ನುವಂಥದ್ದು ಮುಖ್ಯ. ಅಫ್ಕೋರ್ಸ್ ನಮ್ಮ ದೇಶ, ನಮಗೆ ಹೆಮ್ಮೆ ಇರುತ್ತೆ, ನಮ್ಮ ದೇಶದಲ್ಲಿ ಇಂಥ ಒಂದು ಟ್ಯಾಲೆಂಟ್ಸ್ ಇರಬೇಕು ಅಂತೇಳಿ. ನಮ್ಮ ದೇಶದಲ್ಲಿ ಟ್ಯಾಲೆಂಟ್ಸ್ಗೇನು ಬರ ಇಲ್ಲ. ಇಂಥ ಸಾಕಷ್ಟು ಜನ ಟ್ಯಾಲೆಂಟ್ಸ್ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿದ್ದಾರೆ. ಬಟ್ ಅವರಿಗೆ ಒಳ್ಳೆಯ ಉತ್ತೇಜನ ಸಿಗಬೇಕು ಅಷ್ಟೇ. ಸೊ ಜಯಮುಂದ್ರಾ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.